ಅದು ಕೂಡ ಯಾವತ್ತೂ ಅದನ್ನು ಯೂಸ್ ಮಾಡ್ಕೊಳ್ಳೋದಾಗಿಲ್ಲ. ಬರೀ ಭಯೋತ್ಪಾದನೆ ಭಾರತದ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ, ಭಾರತದ ಮೇಲೆ ಏನಂದರೆ ಗೋಲಿಬಾರ್ ಮಾಡೋದಕ್ಕೆ, ಗುಂಡಿನ ದಾಳಿ ಮಾಡೋದಕ್ಕೆ ಏನಂತಂದರೆ ಯೂಸ್ ಮಾಡ್ಕೊಳ್ಳುತ್ತೆ. ಯಾವಾಗ ಅಂದರೆ ಯಾವಾಗ ಪಾಕಿಸ್ತಾನಕ್ಕೆ ದುಡ್ಡು ಬರುತ್ತೆ ಆವಾಗ ಕದನ ವಿರಾಮ ಉಲ್ಲಂಘನೆ ಮಾಡುತ್ತೆ ಇದೇ ಪಾಕಿಸ್ತಾನ ಸೇನೆ. ಆದರೆ ಒಂದು ಮಾತ್ರ ನೆನಪಿರಲಿ, ಪಾಕಿಸ್ತಾನಕ್ಕೆ ಸಪೋಸ್ ಈಗೇನಾದರೂ ಯುದ್ಧ ಆದರೆ ಏನಾಗುತ್ತೆ, ಯಾರು ಗೆಲ್ತಾರೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಆದರೆ ಮುಂದಿನ ಸ್ಟೋರಿ ಏನಂತ ನೋಡ್ತಾ ಹೋಗೋದಾದರೆ, ಭಾರತದಿಂದ ಪಾಕಿಸ್ತಾನಕ್ಕೆ ಹನಿ ನೀರನ್ನು ಕೂಡ ಹರಿಯೋದು ಬಿಡೋದಿಲ್ಲ. ಈಗಾಗಲೇ ಭಾರತದಿಂದ ಪಾಕಿಸ್ತಾನಕ್ಕೆ ಒಂದೇ ಒಂದು ಹನಿ ನೀರು ಹರಿಯದಂತೆ ನೋಡಿಕೊಳ್ಳೋದಕ್ಕೆ ಸರ್ಕಾರ ಕಾರ್ಯತಂತ್ರ ರೂಪಿಸಿದೆ ಅಂತ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದಕ್ಕೆ ತಡೆ ನೀಡಿದ್ದ ಬೆನ್ನಲ್ಲೇ ಮುಂದಿನ ಕ್ರಮಗಳ ಕುರಿತು ಸಮಾಲೋಚನೆ ನಡೆಸುವುದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಶುಕ್ರವಾರ ಉನ್ನತ ಮಟ್ಟದ ಸಭೆಯನ್ನು ಆಯೋಜಿಸಲಾಗಿತ್ತು. ಬಳಿಕ ಮಾತನಾಡಿದಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ನಿರ್ದೇಶನಗಳನ್ನು ಹೊರಡಿಸಿದ್ದಾರೆ. ಅವುಗಳನ್ನು ಅನುಸರಿಸುವ ಸಭೆಯನ್ನು ನಡೆಸಲಾಯಿತು. ಅವುಗಳ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗಿ ಅಮಿತ್ ಶಾ ಸಲಹೆಯನ್ನು ನೀಡಿದ್ದಾರೆ. ಭಾರತದಿಂದ ಪಾಕಿಸ್ತಾನಕ್ಕೆ ಒಂದೇ ಒಂದು ಹನಿ ನೀರನ್ನು ಬಿಡೋದಿಲ್ಲ ಅಂತ ಭಾರತ ಖಡಕ್ ಆಗಿ ಆದೇಶವನ್ನು ನೀಡಿದೆ. ಆದರೆ ಅಲ್ಲೇ ಇದ್ದಂತಹ ಪಾಕಿಸ್ತಾನದಲ್ಲಿದ್ದಂತಹ ಒಬ್ಬ ಉಗ್ರ ಏನು ಹೇಳ್ತಾನಂತಂದರೆ, ಆಸಿಫ್ ಅಂತ, ಅವನು ಏನೋ ದೊಡ್ಡ ಭಾಷಣಕಾರನಂತೆ, ಅವನೇನು ಹೇಳ್ತಾನಂತಂದರೆ, ಪ್ರಧಾನಿ ಮೋದಿ ನೀವೇನಾದರೂ ನೀರು ಬಿಟ್ಟರೆ ನಿಮ್ಮ ಉಸಿರನ್ನು ನಿಲ್ಲಿಸ್ತೀವಿ ಅಂತ ಖಡಕ್ಕಾಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಭಾರತ ನಮ್ಮ ಹತ್ರನೂ ಕೂಡ ಮಿಸೈಲ್ ಇದ್ದಾವೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ಹಾಗಿದೆ ಹೀಗಿದೆ ಅಂತ ಘಂಟಾಘೋಷವಾಗಿ ಒಂದು ಭಾಷಣವನ್ನು ಮಾಡಿದ್ದಾನೆ. ಹಾಗಾದರೆ ನಮ್ಮಲ್ಲಿ ಏನಿದೆ? ಲಕ್ಷ್ಮಿ ಬಾಂಬ್ ಇದೆಯಾ? ಸುಮ್ಮನೆ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವೇನು ಮೂರ್ಖರ? ಭಾರತದ ಹತ್ರ ಇರೋದು ಲಕ್ಷ್ಮಿ ಪಟಾಕಿ ಅಂತ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಈ ಉಗ್ರ ಸಂಘಟನೆಯನ್ನು ಮುಖ್ಯಸ್ಥ ಆಸಿಫ್ ಅನ್ನುವಂತಹ ವ್ಯಕ್ತಿ ನಿನ್ನೆ ಅಷ್ಟೇ ಭಾಷಣ ಮಾಡಿದ್ದಾನೆ. ಇನ್ನು ಗೈಡ್ಲೈನ್ಗಳು ಮತ್ತು ಈಗಾಗಲೇ ಏನಂತಾರೆ, ಪೆಹಲ್ಗಾಮ್ಗೆ ಚರ್ಚೆಗೆ 28ಕ್ಕೆ ಕಾಶ್ಮೀರ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಕೂಡ ಕರೆಯಲಾಗಿದೆ. ಜೊತೆಗೆ ಅಲ್ಲಿ ಅಧಿವೇಶನದಲ್ಲಿ ಕಾಶ್ಮೀರದಲ್ಲಿ ಆದಂತಹ ನರಮೇಧಕ್ಕೆ ಸಂಬಂಧಿಸಿದಂತೆ ಅವರಿಗೆ ಸಂತಾಪ ಸೂಚಿಸುವುದಕ್ಕೆ ರೆಡಿಯಾಗಿದೆ. ಇನ್ನು 3 ದಶಕದಿಂದ ಉಗ್ರವಾದಕ್ಕೆ ಬೆಂಬಲ ಕೊಟ್ಟಿದ್ದು ನಿಜ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರ ಅಟ್ಟಹಾಸದ ಬೆನ್ನಲ್ಲೇ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಿ ಆಸಿಫ್ ತಮ್ಮ ದೇಶದ ಭಯೋತ್ಪಾದನೆಯನ್ನು ಬೆಂಬಲಿಸಿದ್ದಾರೆ. 3 ದಶಕಗಳಿಂದ ಕೆಲವೊಂದಿಷ್ಟು ಉಗ್ರವಾದಕ್ಕೆ ಬೆಂಬಲವನ್ನು ನೀಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಇದು ಈ ಒಂದು ಈಗಿನ ಸಿಚುವೇಶನ್ ಮುಂದೆ ಯಾವ ತೆರನಾಗಿರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ.